ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ತಿಳಿಸ್ತೀನಿ ಪ್ರಿಯರೇ. ಮತ್ತೊಂದು ಆವರ್ತಿ ಈ ಮೆಸೇಜ್ನೊಟ್ಟಿಗೆ ನಿಮ್ಮ ಮುಂದೆ ಬರೋದಲ್ಲಿ ನನಗೆ ಬಹಳ ಸಂತೋಷವಿದೆ. ಕರ್ತನು ದೊಡ್ಡವನು, ಬಲಿಷ್ಠನು, ಭೀಕರನು, ಭಯಂಕರನು, ದಯಾಳು. ಆತನ ಹಾಗೆ ಮತ್ತೊಬ್ಬ ಯಾರೂ ಇಲ್ಲ. ನೀವು ಆಲ್ರೆಡಿ ತಮ್ನೇಲಲ್ಲಿ ಈ ಟೈಟಲ್ ಓದಿರ್ತೀರ. ಈ ಟೈಟಲ್ನ ಅನುಸಾರವಾಗಿ ನಮ್ಮಲ್ಲಿ ಅನೇಕ ಗಾದೆಗಳಿದೆ. ಏನದು? ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ನಮ್ಮ ಮಧ್ಯದಲ್ಲಿ ನಾವು ಮಾತಾಡ್ಕೊಳ್ಳೋದು, ಹಿರಿಯರು ಹೇಳೋದು ಕೇಳಿರ್ತೀವಿ. ನಿಜ, ಸಹವಾಸ ಬಹಳ ಇಂಪಾರ್ಟೆಂಟ್ ಅಲ್ವಾ? ಸಹವಾಸ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸಹವಾಸ ಇರಬೇಕು. ಕೆಲವರು ಸಹವಾಸ ಇಲ್ಲದೆ ಒಂಟಿಯಾಗಿ ಈ ಲೌಕಿಕ ಜೀವನವನ್ನು ಬಿಟ್ಟು, ಭವಬಾಂಧವ್ಯಗಳನ್ನು ಬಿಟ್ಟು ಅವರು ದೂರ ಹೋಗಿ ಆಧ್ಯಾತ್ಮಿಕದಲ್ಲಿ ತೊಡಕೊಂಡು ಒಂದು ಎನ್ಲೈಟ್ಮೆಂಟ್ಗೋಸ್ಕರ ಅವ್ರು ಬದುಕ್ತಾ ಇರ್ತಾರೆ. ಅದೇ ರೀತಿಯಾಗಿ ಮನುಷ್ಯ ಸಾಮಾಜಿಕದಲ್ಲಿ ಬದುಕ್ತಾ ಅವನೊಂದು ಸೋಷಿಯಲ್ ಅನಿಮಲ್ ಆಗಿ ಬದುಕ್ತಾ ಇರ್ತಾನೆ. ಈಗಿರುವಲ್ಲಿ ಅವನಿಗೆ ಸಹವಾಸ ಮುಖ್ಯ. ಆದರೆ ಯಾರ ಜೊತೆ ಸಹವಾಸ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಹೌದು, ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಇದು. ಹಾಗಾಗಿ ಸಹವಾಸ ದೋಷ. ಈ ಸಹವಾಸ ದೋಷದಲ್ಲಿ ಬೈಬಲಲ್ಲಿ ಕೆಲವು ವ್ಯಕ್ತಿಗಳನ್ನ ನಾನು ಪರಿಚಯ ಮಾಡಿ ಅದರಿಂದ ನಾವೇನು ಕಲಿಬೋದು ಅನ್ನೋದನ್ನ ನಾವು ತಿಳ್ಕೊಂಡು ಮುಂದಕ್ಕೆ ಹೋದ್ರೆ ನಿಶ್ಚಯವಾಗಿ ನಮ್ಮ ಆತ್ಮಿಕ ಜೀವನ ಬೆಳಗುವಂಥದ್ದಾಗಿರುತ್ತೆ. ಮೊದಲನೇದಾಗಿ ನಾವು ಗಮನಿಸಿದ್ದೆ ಆದ್ರೆ ಸಂಸೋನನ ಪ್ರಿಯರೇ. ಸಂಸೋನನು ಬಲಿಷ್ಠವಾದಂಥ ವ್ಯಕ್ತಿ. ಅವನು ಅಭಿಷೇಕ ಅದ್ಭುತವಾದದ್ದು, ಅವನು ಪರಾಕ್ರಮಿ. ಆದರೆ ಒಂದು ಪ್ರಾಸ್ಟಿಟ್ಯೂಟ್ ಜೊತೆ ಸಹವಾಸ ಮಾಡ್ತಾನೆ, ಅವನ ಇಡೀ ಜೀವನವೇ ಸರ್ವನಾಶನವಾಗೋಗುತ್ತೆ. ಕುರುಡ ಆಗೋಗಿ ಲಾಸ್ಟಿಗೆ ಫಿಲಿಸ್ತಿಯರ ಕೈ ಕೆಳಗೆ ಒಂದು ಕೈದಿಯಾಗಿ ಕಟ್ಟಲ್ಪಟ್ಟು ಅವನ ಬದುಕು ಭಯಂಕರವಾಗಿ ಅಂತ್ಯ ಆಗುತ್ತೆ. ಕೆಲವೊಮ್ಮೆ ಸಂಸೋನ ನೆನೆಸ್ಕೊಂಡಾಗ ನನಗೆ ನೋವಾಗುತ್ತೆ. ಇಷ್ಟು ಬಲಿಷ್ಠನಾದಂಥ ವ್ಯಕ್ತಿ ಏತಕ್ಕಾಗಿ ತಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೋಗಿ ಡೆಲೈಲಳ ಸಂಬಂಧವನ್ನು ಮಾಡಿ, ಅವಳ ಸಹವಾಸವನ್ನು ಮಾಡಿ ಅವನ ಜೀವನವನ್ನೇ ಅಂತ್ಯ ಮಾಡಿಕೊಳ್ತಾನೆ. ಅದೇ ರೀತಿಯಾಗಿ ಎರಡನೇದು ಗಮನಿಸಿದ್ದೆ ಆದ್ರೆ ಸಾಲೊಮೋನನಂತ ಬುದ್ಧಿಜೀವಿ ಯಾರೂ ಇಲ್ಲ. ಸಾಲೊಮೋನ ಜ್ಞಾನಕ್ಕೋಸ್ಕರ ಅನೇಕರು ಆಗಿನ ಕಾಲದಲ್ಲಿ ಎದುರು ನೋಡ್ತಾ ಇದ್ರು. ಶೇಬಾ ದೇಶದ ರಾಣಿಯು ಸಹ ಪ್ರಯಾಣ ಮಾಡಿ ಬಂದು ಅವನ ವಾಕ್ಯಗಳನ್ನು ಕೇಳಿ, ಅವನ ವಿವೇಕ ಬುದ್ಧಿ ಮಾತುಗಳನ್ನು ಕೇಳಿ ಆಶ್ಚರ್ಯಚಕಿತಳಾಗಿ ಅವಳು ಹೇಳ್ತಾಳೆ, ನಿನ್ನ ಸುತ್ತಲಿರುವಂಥ ಸೇವಕರು ಎಷ್ಟು ಧನ್ಯರು, ಅವರು ಯಾವಾಗ್ಲೂ ನಿನ್ನ ಮಾತುಗಳು ಕೇಳೋದಕ್ಕೆ ಅವರಿಗೆ ಈ ರೀತಿ ಸೌಭಾಗ್ಯ ಸಿಕ್ಕಿದೆ ಅಂತ. ಹೋಗ್ತಾ ಹೋಗ್ತಾ ಅವನ ಜೀವನ ಹೆಂಡತಿಯ ಮಾತನ್ನು ಕೇಳಿಕೊಂಡು ಯೆಹೋವನಿಂದ ತಿರುಗಲ್ಪಟ್ಟು ದೇವರು ವಾನ್ ಮಾಡಿದಾಗಲೂ ಸಹ ಅವನು ಅನುಸರಿಸದೆ ಅವನು ಅವರ ಸಹವಾಸ ಮಾಡಿ ದೇವರಿಂದ ತೊಲಗಿ ಹೋಗ್ತಾನೆ. ಎಷ್ಟು ದುಃಖಕರವಾದದ್ದಲ್ವಾ? ನಿಜ. ಅದೇ ರೀತಿ ನಾವು ಗಮನಿಸಿದ್ದೆ ಆದ್ರೆ ಏಹಾಬನು ದಾವೀದ ವಂಶದಲ್ಲಿ ಹುಟ್ಟಿ ಭಯಂಕರವಾದಂಥ ಅದ್ಭುತಗಳ ಚಾರಿತ್ರ್ಯ ಇಟ್ಟುಕೊಂಡಂತ ಆಹಾಬನು ಜೆಜಬೇಲೆಲ್ಲ ಸಹವಾಸ ಮಾಡಿ ಅವನ ಅಂತ್ಯವು ಭೀಕರವಾಗಿ ಎಂಡಾಗೋಗುತ್ತೆ. ಸಹವಾಸ ಎಷ್ಟು ಇಂಪಾರ್ಟೆಂಟ್ ನೋಡಿ. ಒಬ್ಬ ಮನುಷ್ಯ ನಿಲ್ಲೋದಕ್ಕೂ ಬದುಕೋಕ್ಕೂ ಸಹವಾಸ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮೆಸೇಜ್ ಕೇಳ್ತಿರಂತ ನಿನ್ನ ಸಹವಾಸ ಯಾರೊಟ್ಟಿಗಿದೆ ಪರಿಶೀಲಿಸ್ಕೊಂಡಿದ್ಯಾ? ಒಂದು ವೇಳೆ ಆ ಸಹವಾಸದಿಂದ ನಿನಗೆ ಹಾನಿ ಆಗ್ತಿದೆ ಅನ್ಕೊಂಡ್ರೆ ಈ ಮೆಸೇಜ್ ನಿನ್ನನ್ನ ಎಚ್ಚರಿಸ್ತಾ ಇದೆ. ಹೊರಗಡೆ ಬಂದ್ಬಿಡು, ಬದುಕೋದನ್ನ ಕಲಿ, ಹಾರೋದನ್ನ ಕಲಿ, ಉನ್ನತಕ್ಕೆ ಹೋಗೋದನ್ನ ಕಲಿ. ಯಾಕಂದ್ರೆ ಅದನ್ನ ಕರಪ್ಟ್ ಮಾಡಿ ಒಂದು ಕಡೆ ಕಟ್ಟಿಟ್ಟು ಬಿಡುತ್ತೆ. ಸಹವಾಸ ಬೆಂಕಿ ಜೊತೆನೇ ಇರಬೇಕು. ಬೆಂಕಿ ಜೊತೆಲೆ ಸಹವಾಸ ಮಾಡುವಾಗ ಏನಾಗುತ್ತೆ ಗೊತ್ತಾ? ಅದು ಉರಿತಾನೆ ಇರುತ್ತೆ, ಅದು ನಂದಿಸಿ ಹೋಗಲ್ಲ, ಎಕ್ಸ್ಟಿಂಗ್ವಿಶ್ ಆಗಲ್ಲ. ಏನ್ ಹೇಳ್ತೀರಾ? ಅದು ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ನಾವು ನೋಡಿದ್ರೆ ದೇಮಸ್ನ ವಿಷಯವನ್ನು ನೋಡಿದ್ರೆ ಕೊಲೊಸ್ಸೆಯರು ಬರೆದ ಪತ್ರಿಕೆ 4:14 ಗ್ರೀಟ್ ಮಾಡ್ತಾನೆ ದೇಮನನ್ನು. ನಂತರ ಫೈಲೆಮೋನಲ್ಲಿ ನೋಡಿದ್ರೆ 1:24 ಫೆಲೋ ಲೇಬರರ್ ಅಂತ ಹೇಳ್ತಾನೆ, ನನ್ನ ಜೊತೆ ಈತನು ಸಹ ದೇವರ ರಾಜ್ಯಕ್ಕೆ ದುಡಿಯುವವನು ಅಂತ ಹೇಳ್ತಾನೆ. ಅದೇ 2 ತಿಮೋತಿ 4:10 ಬರೋಷ್ಟರಲ್ಲಿ ಏನಾಗುತ್ತೆ ಗೊತ್ತಾ? ದೇಮನು ಈ ಲೋಕದ ಪ್ರಪಂಚವನ್ನ ಪ್ರೀತಿಸಿ ನನ್ನ ಬಿಟ್ಟು ಹೋಗ್ಬಿಟ್ಟ ಅಂತ ದುಃಖವನ್ನು ತೋಡಿಕೊಂಡು ತಿಮೋತಿಗೆ ಹೇಳ್ತಾನೆ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಅಷ್ಟು ದೊಡ್ಡ ಅಪೋಸ್ತಲನ ಜೊತೆ ಇರೋದೇ ಸೌಭಾಗ್ಯ ಅಲ್ವಾ? ಆ ಸೌಭಾಗ್ಯವನ್ನು ಬಿಟ್ಟು
ಲೋಕದ ಸಹವಾಸ ಮಾಡಿ ಆ ಆಧ್ಯಾತ್ಮಿಕದ ಸಾನ್ನಿಧ್ಯವನ್ನು ಬಿಟ್ಟು ತೊಲಗಿ ಹೋಗ್ಬಿಡ್ತಾನೆ. ಹೀಗಿರುವಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡ್ತೀನಿ ಪ್ರಿಯರೇ. ಈ ವ್ಯಕ್ತಿ ಯೆಹೋಷಾಫಾಟನು. ಯೆಹೋಷಾಫಾಟನು ಆಧ್ಯಾತ್ಮಿಕ ಜೀವನವನ್ನ ನಾವು ಒಂದು ಸಾರಿ ಮೆಲುಕಾಕೊಳ್ತಾ ಮುಂದಕ್ಕೆ ಹೋಗೋಣ. ಯೆಹೋಷಾಫಾಟನ ಜೀವನವನ್ನು ನಾವು ಗಮನಿಸಿದ್ದೆ ಆದ್ರೆ 2 ಪೂರ್ವಕಾಲ ವೃತ್ತಾಂತದಲ್ಲಿ 20ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅವನ ವಿರುದ್ಧವಾಗಿ ದೊಡ್ಡ ಸಮೂಹ ಒಂದು ಯುದ್ಧಕ್ಕೆ ಎದುರು ಬರುತ್ತೆ. ಯೆಹೋಷಾಫಾಟನು ಭಯಭೀತನಾಗಿ ಅವನು ಯೆಹೋವನಲ್ಲಿ ಆಶ್ರಯಿಸಿಕೊಳ್ತಾನೆ. ಯೆಹೋವನಲ್ಲಿ ಆಶ್ರಯಿಸಿಕೊಂಡು ಯೆಹೂದಾದವರು ಎಲ್ಲರೂ ಸಹ ಸೇರಿ ಉಪವಾಸವನ್ನ ಪ್ರಕಟಿಸ್ತಾರೆ. ಉಪವಾಸವನ್ನು ಪ್ರಕಟಿಸ್ತಿರ್ಬೇಕಾದಾಗ ಅವರ ಮಧ್ಯದಲ್ಲಿ ಪ್ರವಾದನೆ ಒಂದು ಎದ್ದು ಬರುತ್ತೆ, ನಾನು ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳ್ತಾನೆ. ಇದರ ಅರ್ಥ ಯೆಹೋಷಾಫಾಟನಿಗೆ ದೇವರ ಸಾನ್ನಿಧ್ಯ ಹುಡುಕುವಂತ ಅಭ್ಯಾಸವಿತ್ತು, ಪ್ರವಾದಿಗಳ ಹಿಂದೆ ಹೋಗಿ ನಂಬುವಂತ ಅಭ್ಯಾಸವಿತ್ತು, ಪ್ರವಾದನೆ ನಂಬುವಂತ ಅಭ್ಯಾಸವಿತ್ತು. ಅದೇ ರೀತಿಯಾಗಿ ದೇವರು ಅವರಿಗೆ ವಿಜಯವನ್ನು ಕೊಡ್ತಾನೆ. ತದನಂತರ 20ನೇ ಅಧ್ಯಾಯದ 26ನೇ ವಚನದಲ್ಲಿ ನಾವು ನೋಡ್ತೀವಿ, ಅವರು ವ್ಯಾಲಿ ಆಫ್ ಬೆರಾಕಾದಲ್ಲಿ ಸೇರ್ಕೊಂಡು, ಬೆರಾಕಾ ಅಂದ್ರೆ ಬ್ಲೆಸ್ಸಿಂಗ್ ಅಂತ, ಅಲ್ಲಿ ಸೇರ್ಕೊಂಡು ದೇವರನ್ನ ಆಡಿ ಪಾಡಿ ಕೊಂಡಾಡ್ತಾರೆ, ಕೃತಜ್ಞತೆಯನ್ನು ಹೇಳ್ತಾರೆ, ದೇವರು ಕೊಟ್ಟ ವಿಜಯವನ್ನು ನೆನೆಸ್ಕೊಳ್ತಾ. ಇದು ಈತನ ಬ್ಯಾಕ್ ಗ್ರೌಂಡ್, ಈತನಿಗೆ ಸಂಬಂಧಪಟ್ಟ ಕ್ಯಾರೆಕ್ಟರ್ ಇದು. ಹೀಗಿರುವಲ್ಲಿ ಪ್ರಿಯರೇ, ಈ ಯೆಹೋಷಾಫಾಟನು ಅಹಾಬನ ಜೊತೆ ಸೇರ್ಕೊಳ್ತಾನೆ. ಅಹಾಬನು ಈತನ ನೋಡಿ ಹೇಳ್ತಾನೆ, ರಾಮೋತ್ ಗಿಲೋದ್ ನಮ್ಮದು, ಹಾಗಾಗಿ ಸಿರಿಯಾ ರಾಜನು ಅದು ಇಟ್ಕೊಂಡಿರೋದ್ರಿಂದ ನಾವು ಯಾಕೆ ತಗೊಳ್ತಾ ಇಲ್ಲ, ನೀನು ನನ್ನ ಜೊತೆ ಬಂದು ಸಹಕರಿಸ್ತೀಯಾ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬಂದು ನೀನು ಯುದ್ಧ ಮಾಡ್ತೀಯಾ ಅಂತ ಕೇಳ್ತಾನೆ. ಯೆಹೋಷಾಫಾಟ ಹೇಳ್ತಾನೆ, ನನ್ನ ಜನರೇ ನಿನ್ನ ಜನರು, ನನ್ನ ಕುದುರೆಗಳೇ ನಿನ್ನೆ ಕುದುರೆಗಳಲ್ಲವೋ ಅಂತ ಹೇಳ್ತಾನೆ. ಆ ರೀತಿಯಾಗಿ ಹೇಳಿದ ನಂತರ ಆತನು ಹೇಳ್ತಾನೆ, ಸರಿ ಯೆಹೋವನಲ್ಲಿ ವಿಚಾರಿಸೋಣ, ಯಾರಾದ್ರೂ ಪ್ರವಾದಿ ಇದ್ದಾರಾ ಅಂತ ಕೇಳ್ತಾನೆ. 400 ಪ್ರವಾದಿಗಳ ಇಳಿಸ್ತಾನೆ ಅಹಾಬನು. ಆದರೂ ಈತನು ಎಲ್ಲೋ ಒಂದು ಕಡೆ ಪ್ರವಾದಿ ಇನ್ಯಾರು ಇದ್ದಾರಾ ಅಂತ ಕೇಳ್ತಾನೆ. ಇದಾನೆ ಒಬ್ಬ, ಆದ್ರೆ ಆತ ನನಗೆ ಶುಭವನ್ನೇ ಕೋರೋದಿಲ್ಲ ಅಂತಾನೆ. ಅವನಿಗೆ ಮೆಸೆಂಜರ್ನ ಕಳಿಸಿ ಅವನ ಕರೆ ಕಳಿಸ್ಕೊಂಡು, ಆಗ ಅವನ ಮುಖಾಂತರ ಪ್ರವಾದಿಸಲ್ಪಡುವಂತ ವಿಷಯ ಏನು ಗೊತ್ತಾ, ಅಹಾಬನೇ ನೀನು ಹೋದ್ರೆ ವಾಪಸ್ ಬರಲ್ಲ ಅಂತ ಹೇಳ್ತಾನೆ. ಈ ಮಾತನ್ನ ಯೆಹೋಷಾಫಾಟ ಕೇಳಿಸ್ಕೊಳ್ತಾನೆ. ಕೇಳಿಸ್ಕೊಂಡ ನಂತರ ಆತನು ಯುದ್ಧಕ್ಕೆ ಹೋಗ್ತಾನೆ. ವೇಷವನ್ನು ಬದಲಾಯಿಸಿಕೊಂಡು ಯುದ್ಧಕ್ಕೆ ನಿಂತಂತ ಅಹಾಬನು ಅವನ ವಿರುದ್ಧವಾಗಿ ರ್ಯಾಂಡಮ್ ಆಗಿ ಒಂದು ಬಾಣ ಬಂದು ಅವನನ್ನ ಏನ್ ಮಾಡುತ್ತೆ, ಸಾಯಿಸ್ಬಿಡುತ್ತೆ. ಯೆಹೋಷಾಫಾಟನ ಇಸ್ರೇಲ್ ರಾಜ ಅನ್ಕೊಂಡು ಅವನ್ನ ಅಟ್ಯಾಕ್ ಮಾಡಕ್ ಹೋದುವಾಗ ಅವನು ಕೂಗಿದಾಗ, ಈತನು ಇಸ್ರೇಲ್ ರಾಜನಲ್ಲ ಇನ್ನು ಅಂತೇಳಿ ಆತನ ಬಿಟ್ಟು ಹೋಗ್ತಾನೆ. ಆ ಯುದ್ಧದಲ್ಲಿ ಅಹಾಬನ ಮಡಿತಾನೆ, ಮಡಿದು ಅವನ ಚರಿತ್ರೆಯಲ್ಲಿ ಸಮಾಪ್ತವಾಗುತ್ತೆ. ಹೀಗಿರುವಲ್ಲಿ ಅಹಾಬನ ಜೊತೆಗೆ ಸಹವಾಸ ಮಾಡಿದ ಯೆಹೋಷಾಫಾಟನಿಗೆ ಅನುಭವ ಏನಂತ ಗೊತ್ತಾಯ್ತು. ಒಂದು ಸಾರಿ ಅನುಭವ ಆಗ್ಬಿಟ್ರೆ ನಾವು ಮತ್ತೆ ಅದಕ್ಕೆ ಹೋಗೋದಿಲ್ಲ ತಾನೆ, ಅಲ್ಲಿಗೆ ಬಿಟ್ಬಿಡ್ತೀವಿ. ಆದ್ರೆ ಅಹಾಬನು ಸತ್ತ ನಂತರ ಅವನ ಮಗನಾದಂತ ಅಹಜ್ಯನು ಅವನ ಸ್ಥಾನಕ್ಕೆ ಬರ್ತಾನೆ. ಅವನ ಸ್ಥಾನಕ್ಕೆ ಬಂದಾಗ ಈ ವ್ಯಕ್ತಿ ಮೇಲು ಉಪ್ಪರಿಗೆಯಿಂದ ಬಿದ್ದು ಇವನು ಸತ್ತೋಗ್ತಾನೆ. ಅಹಜ್ಯನಿಗೆ ಮಕ್ಕಳಿಲ್ದಿರೋ ಕಾರಣ ಅವನ ತಮ್ಮನಾದಂತ ಜೋರಾಮನು ಆ ಸಿಂಹಾಸನಕ್ಕೆ ಬರ್ತಾನೆ. ಜೋರಾಮನು ಬಂದಾಗ ಸೇಮ್ ರಿಪೀಟ್ ಆಗುತ್ತೆ. ಜೋರಾಮನು ಮತ್ತೆ ಬಂದು ಯೆಹೋಷಾಫಾಟನ ಕೇಳ್ತಾನೆ, ಮೋವಾಬ್ ರಾಜನ ವಿರುದ್ಧವಾಗಿ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ನೀನ್ ನನಗೆ ಬಂದು ಸಹಾಯ ಮಾಡಬಲ್ಯಾ ಅಂತ ಕೇಳ್ತಾನೆ. ಸೇಮ್ ಡೈಲಾಗ್ ಹೊಡಿತಾನೆ ಯೆಹೋಷಾಫಾಟನ್ ಅಹಾಬನಿಗೆ ಹೇಳಿದಂಗೆ, ನನ್ನ ಜನರೇ ನಿನ್ನ ಜನರು, ನನ್ನ ಕುದುರೆಗಳೇ ನಿನ್ನ ಕುದುರೆಗಳು ಅಲ್ವೇನು ಅಂತ ಹೇಳ್ತಾನೆ. ಸರಿ ಅಂತ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋದ್ಮೇಲೆ ಅಲ್ಲಿ ಯುದ್ಧವು ಗೆಲ್ದಿರ, ಕಂಪ್ಲೀಟು ಆಗ್ದಿರ ಅವ್ರು ಹಿಂತಿರುಗಿ ವಾಪಸ್ ಬರ್ತಾರೆ. ಅನುಭವಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತಿರ್ಬೇಕಾದಾಗ ಯೆಹೋಷಾಫಾಟನಿಗೆ ಬುದ್ಧಿ ಬಂದಿಲ್ಲ. ಮತ್ತೆ ಅದೇ ರೀತಿಯಾಗಿ ಹೋಗಿ ಏನ್ ಮಾಡ್ತಾನೆ, ಅಹಾಬನ ಮಗನ ಜೊತೆ ಹೋಗಿ ಸೇರ್ಕೊಳ್ತಾನೆ. ಆಧ್ಯಾತ್ಮಿಕದಲ್ಲಿ ಬೆಳಗಿದಂತ ವ್ಯಕ್ತಿ ಹೇಗಿರ್ಬೇಕು ಗೊತ್ತಾ,
ಅವನ ಸಹವಾಸ ಅದ್ಭುತವಾಗಿರ್ಬೇಕು. ಮತ್ತೆ ಮತ್ತೆ ಅದನ್ನ ರಿಪೀಟೆಡ್ ಆಗಿ ಅವನು ಅದನ್ನ ಮಾಡ್ಕೊಂಡಿರಬಾರ್ದು. ಹಾಗಾಗಿ ಯೆಹೋಷಾಫಾಟನು ಅವನ ಪ್ರಾಣವನ್ನು ರಿಸ್ಕ್ ಹಾಕಿ ಯುದ್ಧ ಭೂಮಿಯಿಂದ ಓಡಿ ಬಂದ ನಂತರನು ಸಹ ನೆಕ್ಸ್ಟ್ ಬರುವಂತ ರಾಜನ ತಮ್ಮನಿಗೂ ಸಹ ಅದೇ ರೀತಿಯಾದಂತ ಅನುಭವಕ್ಕೆ ಒಳಗಾದಾಗ್ಲೂ ಎಸ್ ಅಂತಾನೆ ಹೇಳ್ತಾನೆ. ಇಲ್ಲಪ್ಪ, ಅಹಾಬನ್ಗೆ ಆದಂತ ಅನುಭವದಲ್ಲಿ ನಾನು ಮತ್ತೆ ಬರಲ್ಲ ಅಂತ ಹೇಳೋದಿಲ್ಲ, ಎಸ್ ಅಂತ ಹೇಳಿ ಮತ್ತೆ ಆ ರೀತಿಯಾಗಿ ಮುಂದಾಗ್ತಾನೆ. ಇದರಿಂದ ಅರ್ಥ ಏನಾಗುತ್ತಂದ್ರೆ ಯೆಹೋಷಾಫಾಟನಿಗೆ ಆದಂತ ಆ ಅನುಭವಗಳು ನಮಗೂ ಆಗ್ದಿರೋ ರೀತಿಯಲ್ಲಿ ನಾವು ಯಾರ ಜೊತೆ ಸಹವಾಸ ಮಾಡಬೇಕು ಅವ್ರ ಜೊತೆನೆ ಸಹವಾಸ ಮಾಡೋದು ಬಹಳ ಉತ್ತಮವಾದದ್ದು. ಹಾಗಾಗಿ ಸಹವಾಸ ಯಾರ ಜೊತೆ ಇದೆ ನಿಮಗೆ? ಬೆಂಕಿ ಜೊತೆನೆ ಸಹವಾಸ ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ತಣ್ಣಗಾಗ್ಬಿಟ್ಟು ಡ್ರೈ ಆಗ್ಬಿಟ್ಟು ದೇವರಿಂದ ತೊಲಗಿ ಹೋಗ್ಬಿಡ್ತೀವಿ. ನೆಕ್ಸ್ಟ್ ನೀವು ತಮ್ನೇನಲ್ಲಿ ಓದಿರ್ತೀರಾ ಬಿಲ್ ಗೇಟ್ಸ್ ಬಗ್ಗೆ, ನಂತರ ಜೆಫ್ರಿ ಎಪ್ಸ್ಟೀನ್ ಬಗ್ಗೆ. ಜೆಫ್ರಿ ಎಪ್ಸ್ಟೀನ್ ಯಾರು ಅಂದ್ರೆ ಈ ಯಹೂದ್ಯರು ವಲಸೆ ಹೋಗ್ತಾರಲ್ಲ ಆ ಕುಟುಂಬಕ್ಕೆ ಸೇರಿದವನು. ಕೋನಿ ಐಲ್ಯಾಂಡ್ಗೆ ಬಂದು ಅವ್ರು ನೆಲೆಸ್ತಾರೆ. ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಸ್ಕಿಲ್ಡ್ ಇವನು. ತದನಂತರ ಇವನನ್ನ ಅಲ್ಲಿರೋರು ಏನ್ ಹೇಳ್ತಾರೆ ಅಂದ್ರೆ ಇವನು ಬೌಂಟಿ ಹಂಟರ್ ಅಂತ ಹೇಳ್ತಾರೆ. ಅಂದ್ರೆ ಭಯಂಕರ ಶ್ರೀಮಂತರು ಇರ್ತಾರಲ್ಲ, ಅವರು ದುಡ್ಡು ಯಾರನ್ನ ಕಳ್ತನ ಮಾಡಿದ್ರೆ ಇವನಿಗೆ ಡೀಲ್ ಕೊಡ್ತಾರೆ. ಇವನು ಆ ದುಡ್ಡನ್ನು ವಾಪಸ್ ತಂದ್ಕೊಟ್ಟು ಅದ್ರಲ್ಲಿ ಒಂದು ಪಾಲನ್ನು ಇವನಿಗೆ ಕೊಡ್ತಾರೆ. ಆ ರೀತಿ ಇದ್ದಂತ ಎಪ್ಸ್ಟೀನ್ ತದನಂತರ ಏನಾಗ್ತಾನೆ, ಹೀಗೆ ಮುಂದಕ್ಕೆ ಹೋಗ್ತಾ 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 ದೊಡ್ಡ ಮಿಲಿಯನರ್ ಆಗ್ಬಿಡ್ತಾನೆ. ಐಲ್ಯಾಂಡ್ಗಳನ್ನ ಖರೀದಿಸ್ತಾನೆ. ಐಲ್ಯಾಂಡ್ ಖರೀದಿಸಿದ ನಂತರ 1984 ಅವನ ಹೆಸರು ಮುಂದಕ್ಕಾಗ್ಬಿಟ್ಟಿರುತ್ತೆ. ಸೆಕ್ಷುಯಲ್ ಅಬ್ಯೂಸಿಂಗ್ ಕೇಸಲ್ಲಿ ಅವನು ಪಾಮ್ ಬೀಚ್ ಅಲ್ಲಿ ಅವನ ಹೆಸರು ಮೆಲುಕಾಕತ್ತೆ. ಅವಾಗ ಆ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡ ನಂತರ 40 ಕೇಸ್ಗಳು ಅದ್ರ ಹಿಂದೆ ಬರ್ತವೆ. ಆ 40 ಕೇಸ್ಗಳು ಒಡೆದಾಕಲ್ಪಟ್ಟು 2 ಕೇಸ್ಗಳು ಸಿಕ್ಕಾಕೊಳ್ತವೆ. ಯಾವುದು ಅಂದ್ರೆ ಸಾಲಿಸಿಟಿಂಗ್ ಪ್ರಾಸ್ಟಿಟ್ಯೂಷನ್ ಅಂಡ್ ಸಾಲಿಸಿಟಿಂಗ್ ಎ ಮೈನರ್ ಫಾರ್ ಪ್ರಾಸ್ಟಿಟ್ಯೂಷನ್ ಅಂತ. ಅಂದ್ರೆ ಬಲವಂತವಾಗಿ ವೇಶ್ಯಾವಾಟಿಕೆಗೆ ಒಂದು ಮೈನರ್ನ ತಳ್ಳಿದ್ದಕ್ಕೆ, ಬಲವಂತವಾಗಿ ವೇಶ್ಯಾವಾಟಿಕೆಯನ್ನ ಮಾಡಿಸ್ತಾ ಬಲವಂತವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾದಂತ ಕಾನೂನುಗಳ ಉಲ್ಲಂಘನೆ ಮಾಡಿದ್ದಕ್ಕೆ ಈ ರೀತಿಯಾಗಿ ಆತನ ಕೇಸ್ಗೊಳಗಾಗ್ತಾನೆ. ತದನಂತರ ಮತ್ತೆ 2019 ಮತ್ತೆ ಒಂದು ಸೆಕ್ಸ್ ಟ್ರಾಫಿಕಿಂಗ್ ಕೇಸಲ್ಲಿ ಅರೆಸ್ಟ್ ಆಗ್ತಾನೆ. ಅವನನ್ನು ಜೈಲಲ್ಲೇ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗ್ತಾನೆ. ಎಪ್ಸ್ಟೀನ್ ಫೈಲ್ಸ್ಗಳು ಹೊರಗಡೆ ಬರ್ತವೆ. ಅದು ತುಂಬಾ ಫೇಮಸ್. ಅದು 6 ಮಿಲಿಯನ್ ಪೇಜಸ್ ಇರುತ್ತೆ, 1,80,000 ಇಮೇಜಸ್ ಇರುತ್ತೆ, 2,000 ವಿಡಿಯೋ ಇರುತ್ತೆ. ಇದೆಲ್ಲವೂ ಕಲೆ ಹಾಕ್ತಾರೆ FBI ನವರು. ಇದ್ರ ಒಳಗಡೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಇರುವಂತದ್ದು ಚಿತ್ರಗಳು, ವಿಡಿಯೋಗಳು ಎಲ್ಲವೂ ಸೇರಿಸಲ್ಪಡುತ್ತೆ. ಆಗ ಒಂದು ವಿಷಯ, ಬಿಲ್ ಗೇಟ್ಸ್ ಜೊತೆ ಸಹವಾಸ ಇದ್ದಿದ್ದು ಒಂದು ಫೋಟೋ ಆ ರೀತಿಯಾಗಿ ಏನಾಗುತ್ತೆ ಹೊರಗಡೆ ಬರುತ್ತೆ. ಅವಾಗ ಬಿಲ್ ಗೇಟ್ಸ್ ಅವ್ರನ್ನ ಪ್ರಶ್ನೆ ಮಾಡಿದಾಗ ಬಿಲ್ ಗೇಟ್ಸ್ ಅವರು ಈ ರೀತಿಯಾದಂತ ಉತ್ತರವನ್ನು ಕೊಡ್ತಾರೆ. ಬಿಲ್ ಗೇಟ್ಸ್ ಯಾರಂತ ನಮಗೆ ಗೊತ್ತು. ಮೈಕ್ರೋಸಾಫ್ಟ್ CEO, 3 ಡಿಕೇಡ್ಸ್ಗೂ ಮೇಲ್ಪಟ್ಟು CEO ಆಗಿರ್ತಾರೆ. ಅನೇಕ ಚಾರಿಟಬಲ್ ವಿಷಯಗಳು ಮಾಡಿರ್ತಾರೆ. 108 ಬಿಲಿಯನ್ ಆಸ್ತಿ ಇದೆ. 20 ವೆಲ್ತಿಯೆಸ್ಟ್ ಪೀಪಲ್ ಇದಾರಲ್ಲ ಆ ಲಿಸ್ಟ್ ಅಲ್ಲಿ ಬಿಲ್ ಗೇಟ್ಸ್ ಇದ್ದಂಥವ್ರು. ಅವರು ಈ ರೀತಿಯಾಗಿ ಆಗ್ತಾರೆ. ಏನದು? ಶುಡ್ ನಾಟ್ ಹ್ಯಾವ್ ಮೆಟ್ ಎಪ್ಸ್ಟೀನ್ ಅಂತ ಹೇಳ್ತಾರೆ. ಮೀಟಿಂಗ್ ವಿತ್ ಎಪ್ಸ್ಟೀನ್ ವಾಸ್ ಗ್ರೇವ್ ಎರರ್ ಅಂತ ಹೇಳ್ತಾರೆ. ಇನ್ ಜಡ್ಜ್ಮೆಂಟ್ ಅಂಡ್ ಪುಟ್ ಇಸ್ ವರ್ಕ್ ಅಟ್ ರಿಸ್ಕ್ ಅಂತ ಹೇಳ್ತಾರೆ. ಐ ಹ್ಯಾವ್ ಲರ್ನ್ಡ್ ಎ ಸಿಗ್ನಿಫಿಕೆಂಟ್ ಲೆಸನ್ ಅಂಡ್ ಐ ಆಮ್ ನೌ ಫಾರ್ ಮೋರ್ ಕೇರ್ಫುಲ್ ಅಬೌಟ್ ಹೂ ಐ ಎಂಗೇಜ್ ವಿತ್ ಈವನ್ ಇನ್ ಎ ಲಿಮಿಟೆಡ್ ಸ್ಪೇಸ್ ಅಂತ ಹೇಳ್ತಾನೆ. ಎಪ್ಸ್ಟೀನ್ ಸಹವಾಸ ಮಾಡಿದ್ಮೇಲೆ ಬಿಲ್ ಗೇಟ್ಸ್ ಹೆಸರು ಬರ್ತಿರ್ಬೇಕಾದಾಗ ಅವಾಗ ಬಿಲ್ ಗೇಟ್ಸ್ ಅವ್ರಿಗೆ ತುಂಬಾ ನೋವಾಗುತ್ತೆ. ನಾನು ಅವನ ಜೊತೆ ಸಹವಾಸ ಮಾಡಬಾರ್ದಾಗಿತ್ತು, ಅವನ ಜೊತೆ ಮಾತಾಡಬಾರ್ದಾಗಿತ್ತು. ಹಾಗಾಗಿ ಇವಾಗ ನನ್ನ ರೆಪ್ಯುಟೇಷನ್ ಏನಾಗಿದೆ ರಿಸ್ಕ್ ಅಲ್ಲಿ ಇದೆ. ಜನ ನನ್ನನ್ನು ಬೇರೆ ರೀತಿಯಾಗಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಆತನು ಮಾಡೋ ಸ್ಟೇಟ್ಮೆಂಟ್ ಶುಡ್ ನಾಟ್ ಹ್ಯಾವ್ ಮೆಟ್ ಎಪ್ಸ್ಟೀನ್ ಅಂತ ಹೇಳ್ತಾನೆ. ಅದಾದ ನಂತರ ಅವ್ರಿಗೆ ಕೊಡೋ ಲಾಸ್ಟ್ ಸ್ಟೇಟ್ಮೆಂಟ್ ಏನ್ ಗೊತ್ತಾ? ಫೈನಲ್ ಸ್ಟೇಟ್ಮೆಂಟ್. ಆ ಫೈನಲ್ ಸ್ಟೇಟ್ಮೆಂಟ್ ಏನು ಅಂದ್ರೆ, ಐ ಹ್ಯಾವ್ ಲರ್ನ್ಡ್ ಎ ಸಿಗ್ನಿಫಿಕೆಂಟ್ ಲೆಸನ್. ನಾನು ಒಂದು ಸಿಗ್ನಿಫಿಕೆಂಟ್ ಮುಖ್ಯವಾದಂತ ಒಂದು ಲೆಸನ್ ನ ಕಲ್ತಿದ್ದೀನಿ. ಏನಂದ್ರೆ ಇನ್ನು ಮುಂದೆ ಯಾರ ಜೊತೆ ಎನ್ಗೇಜ್ ಆಗ್ಬೇಕು, ಯಾರ ಜೊತೆ ಎನ್ಗೇಜ್ ಆಗ್ಬಾರ್ದು ಅನ್ನೋದನ್ನ ಕೇರ್ಫುಲ್ ಆಗಿ ನನಗಿರುವಂತ ಲಿಮಿಟೆಡ್ ಸ್ಪೇಸ್ ಅಲ್ಲಿ ನಾನು ಕೇರ್ಫುಲ್ ಆಗಿ ಹೆಜ್ಜೆ ಆಗ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂದ್ರೆ, ಎಪ್ಸ್ಟೀನ್ ಜೊತೆ ಸುಮ್ಮನೆ ಒಂದು ಚಿಕ್ಕ ಸಹವಾಸ ಮಾಡಿದ್ದಕ್ಕೆ ಆತನ ರೆಪ್ಯುಟೇಷನ್ ಹಾಳಾಗೋಗ್ಬಿಡುತ್ತೆ. ಅಷ್ಟು ದೊಡ್ಡ ವ್ಯಕ್ತಿಯ ರೆಪ್ಯುಟೇಷನ್ ಎಷ್ಟು ರಿಸ್ಕಿಗೆ ಬರುತ್ತಂದ್ರೆ ಜನ ಎಲ್ಲ ಆತನ್ನ ಬೇರೆ ರೀತಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಸಹ ಯಾರ ಜೊತೆ ಸಹವಾಸ ಮಾಡ್ತೀವಿ, ಯಾರ ಜೊತೆ ನಾವು ಇರ್ತೀವಿ ಅನ್ನೋದು ಬಹಳ ಮುಖ್ಯ ಪ್ರೇರಣೆ. ಹಾಗಾಗಿ ನೀವು ಯಾರ ಜೊತೆ ಸಹವಾಸ ಮಾಡ್ತಾ ಇದ್ದೀರಾ? ಎಪ್ಸ್ಟೀನ್ ಅಂತವ್ರ ಜೊತೆ ಸಹವಾಸ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನ ಅಂತ್ಯ ಆಗೋಗುತ್ತೆ.
ಆಧ್ಯಾತ್ಮಿಕ ಜೀವನದಲ್ಲಿ ಸಹವಾಸ ಬಹಳ ಮುಖ್ಯ. ಪವಿತ್ರಾತ್ಮನ ಸಹವಾಸ ಬಹಳ ಮುಖ್ಯ. ಪ್ರಾರ್ಥನೆ ಮಾಡುವವರ ಸಹವಾಸ ಬಹಳ ಮುಖ್ಯ. ಬೈಬಲ್ ಓದುವವರ ಸಹವಾಸ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಉಪವಾಸ ಮಾಡುವವರ ಸಹವಾಸ ಬಹಳ ಮುಖ್ಯವಾಗಿರುತ್ತೆ. ವಿಶ್ವಾಸದಲ್ಲಿ ಮಾತಾಡುವವರ ಸಹವಾಸ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಸಹವಾಸದಿಂದ ನಾವು ಹೊರಗಡೆ ಬಂದ್ಬಿಟ್ರೆ ನಮಗೆ ಗೊತ್ತಿಲ್ಲದ್ರೆ ನಿಧಾನವಾಗಿ ಡ್ರಿಫ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಆಮೇಲೆ ಲಾಸ್ಟ್ ಗೊತ್ತಾಗುತ್ತೆ ನಾನು ಅದರಿಂದ ತೊಲಗಿ ಬಂದಿದ್ದೀನಿ ಅಂತ. ಹಾಗಾಗಿ ಸಹವಾಸ ಹೇಗ್ ಮಾಡ್ತಿದ್ಯಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಅದನ್ನ ನಾವು ಗಮನಿಸ್ಬೇಕು. ಅದಕ್ಕೆ ಮೊದಲನೇ ಕೊರಿಂಥಿಯರು ಬರೆದ ಪತ್ರಿಕೆ 15ನೇ ಅಧ್ಯಾಯದ 33ನೇ ವಚನ ಹೇಳುತ್ತೆ, ಈವಿಲ್ ಕಂಪನಿ ಸ್ಪಾಯಿಲ್ ದಿ ಕ್ಯಾರೆಕ್ಟರ್ ಅಂತ ಹೇಳುತ್ತೆ. ಹಾಗಾಗಿ ಸತ್ಯವೇದ ಆ ವಾರ್ನಿಂಗ್ ಅನ್ನು ಕೊಟ್ಟಾಗ ನಾವು ಅದನ್ನ ತಗೊಳ್ಳೋದು ಬಹಳ ಮುಖ್ಯ. ನಿಮ್ಮ ಮಕ್ಕಳು ಯಾರ ಸಹವಾಸದಲ್ಲಿದ್ದಾರೆ ಅಂತ ಸ್ವಲ್ಪ ಗಮನಿಸಿ. ಅವರು ಯಾರ ಜೊತೆ ಬೆರೀತಾ ಇದ್ದಾರೆ ಅನ್ನೋದು ಗಮನಿಸಿ. ಯಾಕಂದ್ರೆ ಈಗಿನ ಕಾಲದ ಕಂಪನಿ ರಹಸ್ಯವಾಗಿದ್ದು ಅವರು ರಹಸ್ಯವಾಗಿ ಒಳಗಡೆ ದೇವರ ವಿರುದ್ಧವಾದಂಥ ಕೆಲವು ಕ್ರಿಯೆಗಳಿದ್ದಾಗ ಅವರು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ಬಿಟ್ಟಾಗ ನಮ್ಮ ಕುಟುಂಬದಲ್ಲಿರುವಂಥ ಆಧ್ಯಾತ್ಮಿಕ ವಾತಾವರಣದಲ್ಲಿ ಅವರು ಒಂದು ಕರಪ್ಟ್ ಆಗಿ ಬೆಳೀತಾ ಇರ್ತಾರೆ. ಅದಾಗ್ದಿರಂಗೆ ನಿಮ್ಮ ಮಕ್ಕಳು ಯಾವ ಕಂಪನಿಯಲ್ಲಿದ್ದಾರೆ ಅನ್ನೋದನ್ನ ಗಮನಿಸಿ, ನಿಮ್ಮ ಮಗಳು ಯಾವ ಕಂಪನಿಯಲ್ಲಿದ್ದಾರೆ ಅಂತ ಗಮನಿಸಿ. ಆ ಕಂಪನಿ ಕೆಟ್ಟದ್ದಾಗಿದ್ರೆ ಅದನ್ನ ನೀವು ಕಟ್ ಮಾಡಿಸೋದು ಉತ್ತಮ. ಹಾಗಾಗಿ ಸಹವಾಸ ದೋಷದಿಂದ ನಾವು ಯಾರೂ ಕೆಡಬಾರ್ದು, ಉತ್ತಮವಾಗಿರ್ಬೇಕು. ಈ ವಾಕ್ಯದ ಮುಖಾಂತರ ದೇವರು ನಮ್ಮನ್ನು ಅನುಗ್ರಹಿಸಲಿ. ಥ್ಯಾಂಕ್ ಯು.